ಯುಗಾದಿ ಬಂತು, ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತಂದ್ರೆ ಹೇಗೆ? ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಂತಹ ಹಲವು ಗೊಂದಲ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಆಶಾವಾದದ ಬೆಳಕು ಕಾಣಿಸ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟು ಹಾಗಾದ್ರೆ ಯುಗಾದಿ ಹಬ್ಬಕ್ಕೂ ಮೊದಲೇ ಖತಮ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಾರ್ಮೋಸ್ ಜಲಸಂಧಿಯಿಂದ ಬಂದಿದೆ ಗುಡ್ ನ್ಯೂಸ್. ಹಾರ್ಮೋಸ್ ದಾಟಿದೆ ಭಾರತದ 2 ತೈಲ ಟ್ಯಾಂಕರ್ಗಳು. ಭಾರತದ ಬಂದರಿನತ್ತ ಈಗ 2 ತೈಲ ಟ್ಯಾಂಕರ್ಗಳು ಬರ್ತಾ ಇದೆ. ಶಿವಾಲಿಕ್, ನಂದಾದೇವಿ ನೌಕೆ ಈಗ ಆಗಮಿಸ್ತಾ ಇದೆ. 2 ತೈಲ ಟ್ಯಾಂಕರ್ಗಳಲ್ಲಿ 3 ಲಕ್ಷ ಟನ್ ಕಚ್ಚಾ ತೈಲಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ದಾಟಿದೆ ಅನ್ನುವಂತ ಮಾಹಿತಿ. ದಾಟೋದಕ್ಕೆ ಅನುಮತಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಈಗಾಗಲೇ 1.35 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ಹಡಗು ಬಂದಿತ್ತು. ಆದ್ರೆ ಅದು ಕ್ರೂಡ್ ಆಯಿಲ್ ಇಂದ ತೈಲ ತಯಾರು ಆಗಬೇಕು ಅಂತಂದ್ರೆ ಅಥವಾ ಅನಿಲ ತಯಾರು ಆಗಬೇಕು ಅಂತಂದ್ರೆ ಇನ್ನಷ್ಟು ದಿನಗಳು ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿತ್ತು. ಅದರ ನಂತರದಲ್ಲಿ ಬರ್ತಾ ಇರುವಂತಹ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಈಗ ಮತ್ತೆ 2 ಟ್ಯಾಂಕರ್ಗಳು, ಈಗ ನೌಕೆಗಳು 2 ಸಾಗಿವೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಗಾದಿ ಬಂತು, ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತಂದ್ರೆ ಹೇಗೆ? ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಂತಹ ಹಲವು ಗೊಂದಲ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಆಶಾವಾದದ ಬೆಳಕು ಕಾಣಿಸ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟು ಹಾಗಾದ್ರೆ ಯುಗಾದಿ ಹಬ್ಬಕ್ಕೂ ಮೊದಲೇ ಖತಮ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಾರ್ಮೋಸ್ ಜಲಸಂಧಿಯಿಂದ ಬಂದಿದೆ ಗುಡ್ ನ್ಯೂಸ್. ಹಾರ್ಮೋಸ್ ದಾಟಿದೆ ಭಾರತದ 2 ತೈಲ ಟ್ಯಾಂಕರ್ಗಳು. ಭಾರತದ ಬಂದರಿನತ್ತ ಈಗ 2 ತೈಲ ಟ್ಯಾಂಕರ್ಗಳು ಬರ್ತಾ ಇದೆ. ಶಿವಾಲಿಕ್, ನಂದಾದೇವಿ ನೌಕೆ ಈಗ ಆಗಮಿಸ್ತಾ ಇದೆ. 2 ತೈಲ ಟ್ಯಾಂಕರ್ಗಳಲ್ಲಿ 3 ಲಕ್ಷ ಟನ್ ಕಚ್ಚಾ ತೈಲಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ದಾಟಿದೆ ಅನ್ನುವಂತ ಮಾಹಿತಿ. ದಾಟೋದಕ್ಕೆ ಅನುಮತಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಈಗಾಗಲೇ 1.35 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ಹಡಗು ಬಂದಿತ್ತು. ಆದ್ರೆ ಅದು ಕ್ರೂಡ್ ಆಯಿಲ್ ಇಂದ ತೈಲ ತಯಾರು ಆಗಬೇಕು ಅಂತಂದ್ರೆ ಅಥವಾ ಅನಿಲ ತಯಾರು ಆಗಬೇಕು ಅಂತಂದ್ರೆ ಇನ್ನಷ್ಟು ದಿನಗಳು ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿತ್ತು. ಅದರ ನಂತರದಲ್ಲಿ ಬರ್ತಾ ಇರುವಂತಹ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಈಗ ಮತ್ತೆ 2 ಟ್ಯಾಂಕರ್ಗಳು, ಈಗ ನೌಕೆಗಳು 2 ಸಾಗಿವೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಗಾದಿ ಬಂತು, ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತಂದ್ರೆ ಹೇಗೆ? ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಂತಹ ಹಲವು ಗೊಂದಲ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಆಶಾವಾದದ ಬೆಳಕು ಕಾಣಿಸ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟು ಹಾಗಾದ್ರೆ ಯುಗಾದಿ ಹಬ್ಬಕ್ಕೂ ಮೊದಲೇ ಖತಮ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಾರ್ಮೋಸ್ ಜಲಸಂಧಿಯಿಂದ ಬಂದಿದೆ ಗುಡ್ ನ್ಯೂಸ್. ಹಾರ್ಮೋಸ್ ದಾಟಿದೆ ಭಾರತದ 2 ತೈಲ ಟ್ಯಾಂಕರ್ಗಳು. ಭಾರತದ ಬಂದರಿನತ್ತ ಈಗ 2 ತೈಲ ಟ್ಯಾಂಕರ್ಗಳು ಬರ್ತಾ ಇದೆ. ಶಿವಾಲಿಕ್, ನಂದಾದೇವಿ ನೌಕೆ ಈಗ ಆಗಮಿಸ್ತಾ ಇದೆ. 2 ತೈಲ ಟ್ಯಾಂಕರ್ಗಳಲ್ಲಿ 3 ಲಕ್ಷ ಟನ್ ಕಚ್ಚಾ ತೈಲಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ದಾಟಿದೆ ಅನ್ನುವಂತ ಮಾಹಿತಿ. ದಾಟೋದಕ್ಕೆ ಅನುಮತಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಈಗಾಗಲೇ 1.35 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ಹಡಗು ಬಂದಿತ್ತು. ಆದ್ರೆ ಅದು ಕ್ರೂಡ್ ಆಯಿಲ್ ಇಂದ ತೈಲ ತಯಾರು ಆಗಬೇಕು ಅಂತಂದ್ರೆ ಅಥವಾ ಅನಿಲ ತಯಾರು ಆಗಬೇಕು ಅಂತಂದ್ರೆ ಇನ್ನಷ್ಟು ದಿನಗಳು ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿತ್ತು. ಅದರ ನಂತರದಲ್ಲಿ ಬರ್ತಾ ಇರುವಂತಹ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಈಗ ಮತ್ತೆ 2 ಟ್ಯಾಂಕರ್ಗಳು, ಈಗ ನೌಕೆಗಳು 2 ಸಾಗಿವೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಗಾದಿ ಬಂತು, ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತಂದ್ರೆ ಹೇಗೆ? ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಂತಹ ಹಲವು ಗೊಂದಲ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಆಶಾವಾದದ ಬೆಳಕು ಕಾಣಿಸ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟು ಹಾಗಾದ್ರೆ ಯುಗಾದಿ ಹಬ್ಬಕ್ಕೂ ಮೊದಲೇ ಖತಮ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಾರ್ಮೋಸ್ ಜಲಸಂಧಿಯಿಂದ ಬಂದಿದೆ ಗುಡ್ ನ್ಯೂಸ್. ಹಾರ್ಮೋಸ್ ದಾಟಿದೆ ಭಾರತದ 2 ತೈಲ ಟ್ಯಾಂಕರ್ಗಳು. ಭಾರತದ ಬಂದರಿನತ್ತ ಈಗ 2 ತೈಲ ಟ್ಯಾಂಕರ್ಗಳು ಬರ್ತಾ ಇದೆ. ಶಿವಾಲಿಕ್, ನಂದಾದೇವಿ ನೌಕೆ ಈಗ ಆಗಮಿಸ್ತಾ ಇದೆ. 2 ತೈಲ ಟ್ಯಾಂಕರ್ಗಳಲ್ಲಿ 3 ಲಕ್ಷ ಟನ್ ಕಚ್ಚಾ ತೈಲಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ದಾಟಿದೆ ಅನ್ನುವಂತ ಮಾಹಿತಿ. ದಾಟೋದಕ್ಕೆ ಅನುಮತಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಈಗಾಗಲೇ 1.35 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ಹಡಗು ಬಂದಿತ್ತು. ಆದ್ರೆ ಅದು ಕ್ರೂಡ್ ಆಯಿಲ್ ಇಂದ ತೈಲ ತಯಾರು ಆಗಬೇಕು ಅಂತಂದ್ರೆ ಅಥವಾ
ಅನಿಲ ತಯಾರು ಆಗಬೇಕು ಅಂತಂದ್ರೆ ಇನ್ನಷ್ಟು ದಿನಗಳು ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿತ್ತು. ಅದರ ನಂತರದಲ್ಲಿ ಬರ್ತಾ ಇರುವಂತಹ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಈಗ ಮತ್ತೆ 2 ಟ್ಯಾಂಕರ್ಗಳು ಈಗ ನೌಕೆಗಳು 2 ಸಾಗಿವೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಗಾದಿ ಬಂತು, ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತಂದ್ರೆ ಹೇಗೆ? ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಂತಹ ಹಲವು ಗೊಂದಲ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಆಶಾವಾದದ ಬೆಳಕು ಕಾಣಿಸ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟು ಹಾಗಾದ್ರೆ ಯುಗಾದಿ ಹಬ್ಬಕ್ಕೂ ಮೊದಲೇ ಖತಮ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಾರ್ಮೋಸ್ ಜಲಸಂಧಿಯಿಂದ ಬಂದಿದೆ ಗುಡ್ ನ್ಯೂಸ್. ಹಾರ್ಮೋಸ್ ದಾಟಿದೆ ಭಾರತದ 2 ತೈಲ ಟ್ಯಾಂಕರ್ಗಳು. ಭಾರತದ ಬಂದರಿನತ್ತ ಈಗ 2 ತೈಲ ಟ್ಯಾಂಕರ್ಗಳು ಬರ್ತಾ ಇದೆ. ಶಿವಾಲಿಕ್ ನಂದಾದೇವಿ ನೌಕೆ ಈಗ ಆಗಮಿಸ್ತಾ ಇದೆ. 2 ತೈಲ ಟ್ಯಾಂಕರ್ಗಳಲ್ಲಿ 3 ಲಕ್ಷ ಟನ್ ಕಚ್ಚಾ ತೈಲಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ದಾಟಿದೆ ಅನ್ನುವಂತ ಮಾಹಿತಿ. ದಾಟೋದಕ್ಕೆ ಅನುಮತಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಈಗಾಗಲೇ 1.35 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ಹಡಗು ಬಂದಿತ್ತು. ಆದ್ರೆ ಅದು ಕ್ರೂಡ್ ಆಯಿಲ್ ಇಂದ ತೈಲ ತಯಾರು ಆಗಬೇಕು ಅಂತಂದ್ರೆ ಅಥವಾ ಅನಿಲ ತಯಾರು ಆಗಬೇಕು ಅಂತಂದ್ರೆ ಇನ್ನಷ್ಟು ದಿನಗಳು ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿತ್ತು. ಅದರ ನಂತರದಲ್ಲಿ ಬರ್ತಾ ಇರುವಂತಹ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಈಗ ಮತ್ತೆ 2 ಟ್ಯಾಂಕರ್ಗಳು ಈಗ ನೌಕೆಗಳು 2 ಸಾಗಿವೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಗಾದಿ ಬಂತು, ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತಂದ್ರೆ ಹೇಗೆ? ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಂತಹ ಹಲವು ಗೊಂದಲ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಆಶಾವಾದದ ಬೆಳಕು ಕಾಣಿಸ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟು ಹಾಗಾದ್ರೆ ಯುಗಾದಿ ಹಬ್ಬಕ್ಕೂ ಮೊದಲೇ ಖತಮ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಾರ್ಮೋಸ್ ಜಲಸಂಧಿಯಿಂದ ಬಂದಿದೆ ಗುಡ್ ನ್ಯೂಸ್. ಹಾರ್ಮೋಸ್ ದಾಟಿದೆ ಭಾರತದ 2 ತೈಲ ಟ್ಯಾಂಕರ್ಗಳು. ಭಾರತದ ಬಂದರಿನತ್ತ ಈಗ 2 ತೈಲ ಟ್ಯಾಂಕರ್ಗಳು ಬರ್ತಾ ಇದೆ. ಶಿವಾಲಿಕ್ ನಂದಾದೇವಿ ನೌಕೆ ಈಗ ಆಗಮಿಸ್ತಾ ಇದೆ. 2 ತೈಲ ಟ್ಯಾಂಕರ್ಗಳಲ್ಲಿ 3 ಲಕ್ಷ ಟನ್ ಕಚ್ಚಾ ತೈಲಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ದಾಟಿದೆ ಅನ್ನುವಂತ ಮಾಹಿತಿ. ದಾಟೋದಕ್ಕೆ ಅನುಮತಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಈಗಾಗಲೇ 1.35 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ಹಡಗು ಬಂದಿತ್ತು. ಆದ್ರೆ ಅದು ಕ್ರೂಡ್ ಆಯಿಲ್ ಇಂದ ತೈಲ ತಯಾರು ಆಗಬೇಕು ಅಂತಂದ್ರೆ ಅಥವಾ ಅನಿಲ ತಯಾರು ಆಗಬೇಕು ಅಂತಂದ್ರೆ ಇನ್ನಷ್ಟು ದಿನಗಳು ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿತ್ತು. ಅದರ ನಂತರದಲ್ಲಿ ಬರ್ತಾ ಇರುವಂತಹ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಈಗ ಮತ್ತೆ 2 ಟ್ಯಾಂಕರ್ಗಳು ಈಗ ನೌಕೆಗಳು 2 ಸಾಗಿವೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಗಾದಿ ಬಂತು, ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತಂದ್ರೆ ಹೇಗೆ? ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಂತಹ ಹಲವು ಗೊಂದಲ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ವು. ಆದ್ರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಆಶಾವಾದದ ಬೆಳಕು ಕಾಣಿಸ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟು ಹಾಗಾದ್ರೆ ಯುಗಾದಿ ಹಬ್ಬಕ್ಕೂ ಮೊದಲೇ ಖತಮ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹಾರ್ಮೋಸ್ ಜಲಸಂಧಿಯಿಂದ ಬಂದಿದೆ ಗುಡ್ ನ್ಯೂಸ್. ಹಾರ್ಮೋಸ್ ದಾಟಿದೆ ಭಾರತದ 2 ತೈಲ ಟ್ಯಾಂಕರ್ಗಳು. ಭಾರತದ ಬಂದರಿನತ್ತ ಈಗ 2 ತೈಲ ಟ್ಯಾಂಕರ್ಗಳು ಬರ್ತಾ ಇದೆ. ಶಿವಾಲಿಕ್ ನಂದಾದೇವಿ ನೌಕೆ ಈಗ ಆಗಮಿಸ್ತಾ ಇದೆ. 2 ತೈಲ ಟ್ಯಾಂಕರ್ಗಳಲ್ಲಿ 3 ಲಕ್ಷ ಟನ್ ಕಚ್ಚಾ ತೈಲಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ದಾಟಿದೆ ಅನ್ನುವಂತ ಮಾಹಿತಿ. ದಾಟೋದಕ್ಕೆ ಅನುಮತಿಯನ್ನ ಕೂಡ ಇರಾನ್ ಕೊಟ್ಟಿತ್ತು. ಈಗಾಗಲೇ 1.35 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ಹಡಗು ಬಂದಿತ್ತು. ಆದ್ರೆ ಅದು ಕ್ರೂಡ್ ಆಯಿಲ್ ಇಂದ ತೈಲ ತಯಾರು ಆಗಬೇಕು ಅಂತಂದ್ರೆ ಅಥವಾ ಅನಿಲ ತಯಾರು ಆಗಬೇಕು ಅಂತಂದ್ರೆ ಇನ್ನಷ್ಟು ದಿನಗಳು ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿತ್ತು. ಅದರ ನಂತರದಲ್ಲಿ ಬರ್ತಾ ಇರುವಂತಹ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಈಗ ಮತ್ತೆ 2 ಟ್ಯಾಂಕರ್ಗಳು ಈಗ ನೌಕೆಗಳು 2 ಸಾಗಿವೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ.